ತಂದೆ ಅರುಣ್ ಕುಮಾರ್ ಅಂತ KSRTC ಡ್ರೈವರ್ ಆಗಿದ್ದಾರೆ. ಒಬ್ಬ ಸಾಮಾನ್ಯ KSRTC ಡ್ರೈವರ್ ಮಗ ಇಷ್ಟು ದೊಡ್ಡ ಹೀರೋ ಆಗಬಹುದಾ? ಹೊರಟೋಗೋಣ ಅನ್ಸುತ್ತೆ, ಇನ್ನೊಂದು ವಾಪಸ್ ಹೋಗ್ಬಾರ್ದು ಅಂತ. ಬೆಂಗಳೂರಿಂದ ವಾಪಸ್ ಹೋಗೇ ಬಿಡೋಣ ಅನ್ಸಿದ್ರು ಗಟ್ಟಿಯಾಗಿ ನಿಂತದ್ದು ಹೇಗೆ? ಜೇಬಲ್ಲಿ ದುಡ್ಡು ಇಲ್ಲ, ಲಗೇಜ್ ಇತ್ತು. ಜೇಬಲ್ಲಿ ಹಣವಿಲ್ಲ, ಬರೀ ಲಗೇಜ್ ಮಾತ್ರ. ಮೆಜೆಸ್ಟಿಕ್ ಇಡೀ ರಾತ್ರಿ ಕಳೆದಿದ್ದೀನಿ, ಒಂದು ಇಡೀ ರಾತ್ರಿನ ಬೆಳಗಿನ ಜಾವ ಆಗೋವರೆಗೂ. ಇಡೀ ರಾತ್ರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳೆದದ್ದು ಯಾಕೆ? ಒಬ್ಬ ಬರಿಗೈ ಯುವಕ KGF ನಂತಹ ಸಿನಿಮಾ ಮಾಡಿ ಭಾರತದ ತುಂಬಾ ಕ್ರೇಜ್ ಹುಟ್ಟು ಹಾಕಿ ಅಭಿಮಾನಿಗಳ ಸೃಷ್ಟಿಸಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಆರಂಭಿಕ ಜೀವನ. ಯಶ್ ತಾಯಿ ಪುಷ್ಪರವರ ತವರೂರಾದ ಹಾಸನ ಜಿಲ್ಲೆಯ ಭುವನಹಳ್ಳಿ ಎಂಬ ಗ್ರಾಮದಲ್ಲಿ ಜನವರಿ 8, 1986ರಂದು ಜನಿಸಿದರು. ತಂದೆ ಅರುಣ್ ಕುಮಾರ್ ಗೌಡ ಅಂತ ಮೈಸೂರಿನವರು. ಮಗನಿಗೆ ನವೀನ್ ಕುಮಾರ್ ಗೌಡ ಎಂದು ನಾಮಕರಣ ಮಾಡಿದರು. ಆದರೆ ಜನ್ಮ ಸಮಯ ಆಧರಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಶವಂತ್ ಎಂದು ಸಹ ಕರೆಯಲಾಯಿತು. ಇದೇ ಮುಂದೆ ಸಿನಿಮಾ ಲೋಕಕ್ಕೆ ತಕ್ಕಂತೆ ಯಶ್ ಎಂದು ಹೇಳಿಕೊಂಡರು. ಯಶ್ ರವರಿಗೆ ನಂದಿನಿ ಎಂಬ ಒಬ್ಬ ಪ್ರೀತಿಯ ತಂಗಿ ಸಹ ಇದ್ದಾಳೆ. ಯಶ್ ರವರು ತಮ್ಮ ಬಾಲ್ಯದ ಜೀವನವನ್ನು ಮೈಸೂರಿನಲ್ಲೇ ಕಳೆದರು. ತಂದೆ KSRTC ಮತ್ತು BMTCಯಲ್ಲಿ ಡ್ರೈವರ್ ಆಗಿದ್ದ ಕಾರಣ ಇವರದು ಒಂದು ಸಾಮಾನ್ಯ ಕುಟುಂಬ ಆಗಿತ್ತು. ಯಶ್ ರವರು ಚಿಕ್ಕವರಿದ್ದಾಗ ಅವರದೊಂದು ಕಿರಾಣಿ ಅಂಗಡಿ ಇತ್ತು. ಅಲ್ಲಿ ಕೂತು ವ್ಯಾಪಾರ ಮಾಡಿದ್ದು ಸಹ ಉಂಟು. ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಕನಸು ಕಂಡ ಹಾಗೆ ಯಶ್ ಸಹ ಕನಸು ಕಂಡಿದ್ದರು. ನಾವು ಏನೇನು ಕನಸು ಕಂಡಿದ್ದೆವು ಈಗ ನಮಗೇ ನೆನಪಿಲ್ಲ. ಆದರೆ ಯಶ್ ಹೀರೋ ಆಗುವ ಕನಸು ಕಂಡಿದ್ದರು. ಯಶ್ಗೆ ಹೀರೋ ಆಗಬೇಕೆಂಬುದು ನಿನ್ನೆ ಮೊನ್ನೆ ಕಂಡ ಕನಸಲ್ಲ. ಆ ಕನಸು ಚಿಕ್ಕ ವಯಸ್ಸಿನಲ್ಲೇ ಮೊಳಕೆ ಒಡೆದಿತ್ತು. ಆದರೆ ತಂದೆ ತಾಯಿಗೆ ಇದು ಸುತಾರಾಮ್ ಇಷ್ಟವಿರಲಿಲ್ಲ. ಅವರ ತಂದೆ ತಾನೊಬ್ಬ ಸಾಮಾನ್ಯ ಡ್ರೈವರ್ ಆಗಿದ್ದ ಕಾರಣ ಮಗನು ದೊಡ್ಡ ಅಧಿಕಾರಿ ಆಗಬೇಕೆಂದು ಆಸೆ ಪಟ್ಟಿದ್ದರು. ಆದರೆ ದೇವರು ಯಶ್ಗೆ ಬೇರೆಯೇ ಆಶೀರ್ವಾದ ಮಾಡಿದ್ದ. ಅಂದು ತಂದೆ ಒಬ್ಬ ಸಾಮಾನ್ಯ ಡ್ರೈವರ್ ಆಗಿದ್ದ. ಇಂದು ಯಶ್ 4 ಕಾರುಗಳಿಗೆ ಡ್ರೈವರ್ ಇಟ್ಟುಕೊಳ್ಳುವಷ್ಟು ಸಾಧನೆ ಮಾಡಿದ್ದಾರೆ. ಬಾಲ್ಯದಲ್ಲಿ ಹೀರೋ ಆಗುವ ಬಯಕೆ ಬಿಟ್ರೆ ಬೇರೆ ಯಾವುದೇ ಆಸೆಯೇ ಇರಲಿಲ್ಲ. ಬಾಲ್ಯದ ಶಿಕ್ಷಣವನ್ನು ಮೈಸೂರಿನ ಶಾಲೆಯಲ್ಲಿ ಓದುತ್ತಿದ್ದಾಗ ಫ್ಯಾನ್ಸಿ ಡ್ರೆಸ್ ಮತ್ತು ಡ್ಯಾನ್ಸ್ ಕಾಂಪಿಟಿಷನ್ಗಳಲ್ಲಿ ಸದಾ ಭಾಗವಹಿಸುತ್ತಿದ್ದರು. ಯಶವಂತ್ SSLC ಮುಗಿದ ನಂತರ ಶಾಲೆಯನ್ನು ತೊರೆದು ಪೂರ್ಣ ಸಮಯವನ್ನು ನಟನೆಯಲ್ಲೇ ಮುಂದುವರೆಸಲು ನಿರ್ಧಾರ ಮಾಡುತ್ತಾರೆ. ತಂದೆ ಸಿನಿಮಾ ಲೋಕಕ್ಕೆ ಒಪ್ಪಲಿಲ್ಲ. ಅವರದು ಸರ್ಕಾರಿ ಅಧಿಕಾರಿ ಆಗಬೇಕೆಂದು ಮಹಾದಾಸೆಯಾಗಿತ್ತು. ಏನಾಗಬೇಕು ಅಂತ ನೀವು ಆಸೆ ಪಟ್ಟಿದ್ರಿ? ನಾವು ಯಾವುದಾದ್ರು ಒಂದು ಅಧಿಕಾರಿ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಹೀರೋ ಆಗಲೇಬೇಕೆಂದು ದೃಢ ನಿರ್ಧಾರ ಮಾಡಿದ್ದ ಯಶವಂತ್ ಕೇವಲ 16ನೇ ವಯಸ್ಸಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಹೊರಡಲು ಸಿದ್ಧರಾದರು. ತಕ್ಷಣ ತಂದೆ ಅರುಣ್ ಕುಮಾರ್ ಗೌಡ, ನೀನು ಸಿನಿಮಾ ಎಂದು ಬೆಂಗಳೂರಿಗೆ ಹೋದರೆ ವಾಪಸ್ ಮನೆಗೆ ಬರಲು ಅವಕಾಶವಿಲ್ಲ ಎಂದು ಹೇಳಿದರು. ಯಾವ ತಂದೆ ತಾಯಿಯೂ ಮಗ ದೊಡ್ಡ ವ್ಯಕ್ತಿಯಾಗದಿರಲಿ, ದೊಡ್ಡ ಸಾಧನೆ ಮಾಡದಿರಲಿ ಎಂದು ಅಡ್ಡಿಪಡಿಸುವುದಿಲ್ಲ. ಅದರಲ್ಲೂ ಈ ಸಿನಿಮಾ ಪ್ರಪಂಚ ತುಂಬಾ ದೊಡ್ಡದು. ಇಲ್ಲಿ ಸಕ್ಸಸ್ ಆದರೆ ಓಕೆ, ಇಲ್ಲಾಂದ್ರೆ ಸುಮ್ಮನೆ ಮಗನ ಜೀವನ ಹಾಳು ಎಂಬ ಆತಂಕ ಮೂಡಿತ್ತು ಆಗ ಯಶ್ ರವರ ತಂದೆಗೆ. ಆ ಕಾರಣಕ್ಕೆ ಬೇಡ ಎನ್ನುತ್ತಿದ್ದರು. ಆದರೆ ಯಾವುದಕ್ಕೂ ಭಯಪಡದೆ ಯಶ್ ಮಾಯಾನಗರಿ ಬೆಂಗಳೂರಿಗೆ ಬಂದೇ ಬಿಟ್ಟರು. ಬೆಂಗಳೂರಿಗೆ ಬಂದ ನಂತರ ಯಶ್ ತಕ್ಷಣ ಸಿನಿಮಾವೊಂದರಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಲು ಉತ್ಸಾಹದಿಂದ ಸೇರಿಕೊಂಡರು. ಆದರೆ ಕೇವಲ 2 ದಿನಗಳ ಚಿತ್ರೀಕರಣದ ನಂತರ ಆ ಸಿನಿಮಾ ನಿಂತು ಹೋಯಿತು. ಯಶ್ಗೆ ಬೇಸರವಾಗಿ ದಿಕ್ಕೇ ತೋಚದಂತಾಯಿತು. ಬೆಂಗಳೂರಲ್ಲಿ ಉಳಿಯಲು ನೆಲೆಯೂ ಇಲ್ಲದಂತಾಯಿತು. ರಾತ್ರಿ ಎಲ್ಲಿ ಉಳಿಯುವುದು ಎಂದು ಚಿಂತಿಸಿ ಸಂಬಂಧಿಕರೊಬ್ಬರಿಗೆ ಕಾಲ್ ಮಾಡ್ತಾರೆ. ಅವರು ಲಗೇಜ್ ಇಡೋದಕ್ಕೂ ಸಹ ಅವಕಾಶ ಕೊಡಲಿಲ್ಲ. ಅಂದು ರಾತ್ರಿ ಸ್ನೇಹಿತನೊಬ್ಬನ ಮನೆಯಲ್ಲಿ ಲಗೇಜ್ ಇಟ್ಟು ನೋವಿನಿಂದ ಸೀದಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಬಂದು ಕುಳಿತರು. ಮೆಜೆಸ್ಟಿಕ್ ಇಡೀ ರಾತ್ರಿ ಕಳೆದಿದ್ದೀನಿ, ಒಂದು ಇಡೀ ರಾತ್ರಿನ ಬೆಳಗಿನ ಜಾವ ಆಗೋವರೆಗೂ. ಆಗ ಅವರ ತಂದೆ ಮರಳಿ ಮನೆಗೆ ಬರಲು ಅವಕಾಶವಿಲ್ಲ ಎಂದ ಮಾತು ಮತ್ತೆ ನೆನಪಾಗತೊಡಗಿತು. ಜೇಬಲ್ಲಿ ಹಣ ಇಲ್ಲ, ಬರೀ ಆಸೆ ಕನಸುಗಳು ಮಾತ್ರ ತುಂಬಿದಾವೆ. ಹೀರೋ ಆಗಲೇಬೇಕು ಅಂತ ಬೆಂಗಳೂರಿಗೆ ಬಂದದ್ದೂ ಆಗಿದೆ. ಸಿನಿಮಾ ಪ್ರಪಂಚದಲ್ಲಿ ನೋಡಿದ್ರೆ ರಾಜ್ಯ ಆಳುವ ಪಾಲಿಟಿಕ್ಸ್ ಗಿಂತನೂ ದೊಡ್ಡ ಪಾಲಿಟಿಕ್ಸ್ ಇದೆ. ಫಿಲ್ಮ್ ಬ್ರ್ಯಾಂಡ್ ಅಂದ್ರೆ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.
ಇಲ್ಲಿ ಬ್ಯಾಕ್ಗ್ರೌಂಡ್ ಇರಬೇಕು, ಶ್ರೀಮಂತರ ಮಕ್ಕಳೇ ಆಗಿರಬೇಕು, ಅಂತವರ ಮಗನೇ ಆಗಿರಬೇಕು, ಇಂಥವರ ಮಗನೇ ಆಗಿರಬೇಕು, ಇನ್ನು ಏನೇನೋ ಆಗಿರಬೇಕು. ಆದರೆ ಯಶ್ ಹತ್ರ ಕನಸುಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಏನ್ ಮಾಡೋದು? ವಾಪಸ್ ಊರಿಗೆ ಹೋಗ್ಬಿಡ್ಲ ಅಥವಾ ಇಲ್ಲೇ ಇದ್ದು ಹೋರಾಟ ಮಾಡೇ ಬಿಡ್ಲ? ದಿನಕ್ಕೆ 1000 ಜನ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ, ಏನೇನೋ ಆಗ್ತಾರೆ, ಇಲ್ಲ ವಾಪಸ್ ಹೋಗ್ತಾರೆ. ನಾನ್ ಹಾಗ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಾ ಇಡೀ ರಾತ್ರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲೇ ಕಳೆದು ಬಿಡ್ತಾರೆ ಯಶ್. ಕೊನೆಗೂ ಏನೇ ಆಗಲಿ ಗೆಲ್ಲಲೇಬೇಕು ಅಂತ ಛಲ ತುಂಬಿಕೊಂಡು ಹಠದಿಂದ ಮುನ್ನುಗ್ಗುವ ಗಟ್ಟಿ ನಿರ್ಧಾರ ಮಾಡೇ ಬಿಡ್ತಾರೆ. ಅಂದು ತೆಗೆದುಕೊಂಡ ಆ ಗಟ್ಟಿ ನಿರ್ಧಾರ ಇಂದು ಈ ಮಟ್ಟಕ್ಕೆ ಬೆಳೆಸಿ ನಿಲ್ಲಿಸಿದೆ. ರಂಗಭೂಮಿಗೆ ಪ್ರವೇಶ. ಏನಾದರೂ ಆಗಲಿ ಒಟ್ಟು ನಟನೆಯಲ್ಲಿ ಮುಂದುವರಿಯಲು ನಿರ್ಧರಿಸಿದ ಯಶ್ ರಂಗಭೂಮಿಗೆ ಪ್ರವೇಶ ಮಾಡಿದರು. ನಾಟಕಕಾರ BV ಕಾರಂತರು ರಚಿಸಿದ ಬೆನಕ ನಾಟಕ ತಂಡವನ್ನು ಸೇರಿಕೊಂಡರು. ಆಗ ತೆರೆಮರೆಯ ಕೆಲಸಗಾರನಾಗಿ ಕೆಲಸ ಮಾಡತೊಡಗಿದರು. ಆಗ ದಿನಕ್ಕೆ 50 ರೂಪಾಯಿ ಕೂಲಿ ಪಡೆಯುತ್ತಿದ್ದರು. ಹಾಗೆ ಕೆಲವು ದಿನಗಳ ಬಳಿಕ 2004ರಲ್ಲಿ ಬಲರಾಮ ನಾಟಕದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದರು. ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಲೇ ಬೆಂಗಳೂರಿನ KLE ಕಾಲೇಜಿನಲ್ಲಿ ತಮ್ಮ ಬ್ಯಾಚಲರ್ ಡಿಗ್ರಿಯನ್ನು ಸಹ ಪೂರ್ಣಗೊಳಿಸಿದರು. ಧಾರಾವಾಹಿಗಳಲ್ಲಿ ನಟನೆ. 2004 ಉತ್ತರಾಯಣ ಎಂಬ ಸೀರಿಯಲ್ ಮೂಲಕ ಟೆಲಿವಿಷನ್ಗೆ ಪಾದಾರ್ಪಣೆ. 2005ರಲ್ಲಿ ರಾಧಿಕಾ ಪಂಡಿತ್ ನಟಿಸುತ್ತಿದ್ದ ನಂದಗೋಕುಲ ಸೀರಿಯಲ್ನಲ್ಲಿ ಯಶ್ ಸಹ ನಟಿಸಿದರು. TN ಸೀತಾರಾಮ್ ಅವರ ಮಳೆಬಿಲ್ಲು, ಪ್ರೀತಿ ಇಲ್ಲದ ಮೇಲೆ ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಆಗ ಒಂದು ಮಟ್ಟದ ಆದಾಯ ಗಳಿಸುತ್ತಿದ್ದ ಕಾರಣ ತಮ್ಮ ತಂದೆ ತಾಯಿಯನ್ನು ಬೆಂಗಳೂರಿಗೆ ಕರೆತಂದರು. ಈಗ ಸಿನಿಮಾ ಪ್ರಪಂಚಕ್ಕೆ ಎಂಟ್ರಿ. 2007 ಪ್ರಿಯಾ ಹಾಸನ್ ರವರ ಜಂಬದ ಹುಡುಗಿ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಮೂಲಕ ಸಿನಿಮಾ ಲೋಕದಲ್ಲಿ ಮೊದಲ ಹೆಜ್ಜೆ ಇಟ್ಟರು. 2008ರಲ್ಲಿ ಶಶಾಂಕ್ ನಿರ್ದೇಶನದ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಮೊದಲ ಬಾರಿಗೆ ಹೀರೋ ಆಗಿ ಬೆಳ್ಳಿ ಪರದೆಯ ಮೇಲೆ ಕಾಣಿಸಿಕೊಂಡರು. ಕೊನೆಗೂ ಹೀರೋ ಆಗುವ ಕನಸು ನನಸಾಯಿತು. ಇದೇ ಮೊಗ್ಗಿನ ಮನಸ್ಸು ಚಿತ್ರದಲ್ಲಿ ಇವರ ಪತ್ನಿ ರಾಧಿಕಾ ಪಂಡಿತ್ ಸಹ ಹೀರೋಯಿನ್ ಆಗಿ ನಟಿಸಿದ ಮೊದಲ ಚಿತ್ರವಾಗಿದೆ. ನಂತರ 2008ರಲ್ಲಿ ರಾಕಿ, 2009ರಲ್ಲಿ ಕಳ್ಳರ ಸಂತೆ ಮತ್ತು ಗೋಕುಲ ಚಿತ್ರಗಳಲ್ಲಿ ನಟಿಸಿ ಇದುವರೆಗೂ ಒಟ್ಟು 18 ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. KGF ಸಿನಿಮಾ ನಂತರ ಈಗ 19ನೇ ಸಿನಿಮಾ ಆದ ಟಾಕ್ಸಿಕ್ ನಲ್ಲಿ ನಟಿಸುತ್ತಿದ್ದಾರೆ. ನಟನೆಗೆ ಪಡೆದ ಪ್ರಶಸ್ತಿಗಳು. 2009ರಲ್ಲಿ ಮೊಗ್ಗಿನ ಮನಸ್ಸು ಚಿತ್ರಕ್ಕೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಎಂದು ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ ಪಡೆದರು. 2015ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರಕ್ಕೆ ಕನ್ನಡ ಕೆಟಗರಿಯಲ್ಲಿ ಬೆಸ್ಟ್ ಆಕ್ಟರ್ ಎಂದು ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ ಮತ್ತು ಸೈಮಾ ಅವಾರ್ಡ್ಸ್ ಸಹ ಪಡೆದರು. 2016ರಲ್ಲಿ ಜಿ ಕನ್ನಡ ದಶಕದ ಸಂಭ್ರಮದ ಆಚರಣೆಯಲ್ಲಿ ಹೀರೋ ಆಫ್ ದಿ ಡೆಕೇಡ್ ಅಂದ್ರೆ ದಶಕದ ನಾಯಕ ಎಂಬ ಟ್ಯಾಗ್ ಪಡೆದರು. 2019ರಲ್ಲಿ KGF ಚಾಪ್ಟರ್ 1 ಚಿತ್ರಕ್ಕೆ ಕನ್ನಡ ಕೆಟಗರಿಯಲ್ಲಿ ಬೆಸ್ಟ್ ಆಕ್ಟರ್ ಎಂದು ಫಿಲ್ಮ್ ಫೇರ್ ಅವಾರ್ಡ್ಸ್ ಸೌತ್ ಮತ್ತು ಸೈಮಾ ಅವಾರ್ಡ್ಸ್ ಪಡೆದರು. ಜೊತೆಗೆ ಇದೇ ಚಿತ್ರಕ್ಕೆ ಸೈಮಾ ಅವಾರ್ಡ್ಸ್ ನಲ್ಲಿ ಸ್ಟೈಲ್ ಐಕಾನ್ ಆಫ್ ಸೌತ್ ಇಂಡಿಯಾ ಎಂಬ ಹೆಗ್ಗಳಿಕೆ ಸಹ ಪಡೆದರು. ವೈಯಕ್ತಿಕ ಜೀವನ. 2007 ಯಶ್ ಮತ್ತು ರಾಧಿಕಾ ನಂದಗೋಕುಲ ಸೀರಿಯಲ್ ಸೆಟ್ಟಲ್ಲಿ ಮೊದಲ ಭೇಟಿ. ಇಬ್ಬರು ಚಲನಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಾ ಫ್ರೆಂಡ್ಸ್ ಆದರು. ಕೊನೆಗೆ ಲವ್ ಮಾಡಲು ಆರಂಭಿಸಿದರು. ಆದರೆ ಅವರ ಪ್ರೇಮ ಕಥೆಯನ್ನು ಯಾರಿಗೂ ತೋರಿಸಿಕೊಡಲಿಲ್ಲ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ನಂತರ ಅವರ ಲವ್ ಬಗ್ಗೆ ಮಾಧ್ಯಮಗಳಲ್ಲಿ ಊಹಾಪೋಹಗಳು ಕೇಳಿ ಬಂದವು. ಆಗಸ್ಟ್ 12, 2016ರಂದು ಕೇವಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಗೋವಾದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡರು. ಅದೇ ವರ್ಷ ಡಿಸೆಂಬರ್ 9, 2016ರಂದು ಎಲ್ಲರ ಸಮ್ಮುಖದಲ್ಲಿ ವಿವಾಹವಾದರು. ಈಗ ಅವರಿಗೆ ಆರ್ಯ ಎಂಬ ಮಗಳು ಮತ್ತು ಯಥರ್ವ ಎಂಬ ಮಗ ಇದ್ದಾನೆ. ಸಾಮಾಜಿಕ ಕಾರ್ಯ. 2017ರಲ್ಲಿ ಯಶೋಮಾರ್ಗ ಫೌಂಡೇಶನ್ ಸ್ಥಾಪಿಸಿದರು. ಇದು ಸಾಮಾಜಿಕ ಕಲ್ಯಾಣ ಲಾಭರಹಿತ ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಮೂಲಕ
ಕೊಪ್ಪಳ ಜಿಲ್ಲೆಯಲ್ಲಿನ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಕೆರೆಗಳ ಹೂಳು ತೆಗೆಯುವುದು ಮತ್ತು 40 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶ ಹೊಂದಿ ಸಹಾಯ ಮಾಡಲಾಗುತ್ತಿದೆ. 2019ರಲ್ಲಿ ಕುಡಿದು ವಾಹನ ಚಲಾಯಿಸುವುದರ ವಿರುದ್ಧದ ಅಭಿಯಾನಕ್ಕೆ ಬೆಂಗಳೂರಿನ ಪೊಲೀಸರಿಗೆ ಕೋಆಪರೇಟ್ ಮಾಡಿದ್ದರು. 2021ರಲ್ಲಿ ಕೋವಿಡ್-19 ನಂತರ ಆರ್ಥಿಕ ನೆರವನ್ನು ತಗ್ಗಿಸಲು ಕನ್ನಡ ಚಲನಚಿತ್ರದ 3,000 ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ 5,000ದಂತೆ ಸಹಾಯ ಮಾಡಿದ್ದರು. ಡಿ ಮೀನ್ಸ್ ಡಾಮಿನೇಟರ್. ಯಶ್ ಒಬ್ಬ ಸಾಮಾನ್ಯ ನಟನಾಗಿದ್ದ. ಹಾಗೆ ಕೆಲವು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಇತರೆ ನಟರ ಹಾಗೆ ತಮ್ಮ ಮಾರ್ಕೆಟನ್ನು ಸಹ ಡಾಮಿನೇಟ್ ಮಾಡುತ್ತಾ ಬೇಡಿಕೆಯ ನಟ ಎನಿಸಿಕೊಂಡರು. ನಂತರ KGF ಸಿರೀಸ್ಗಳ ಮೂಲಕ ಭಾರತದ ಫಿಲ್ಮ್ ಮಾರ್ಕೆಟಲ್ಲೂ ಡಾಮಿನೇಟ್ ಮಾಡುತ್ತಾ ಡಾಮಿನೇಟರ್ ಆಗಿ ಹೊರಹೊಮ್ಮಿದರು. ಅದಕ್ಕೆ ಯಶ್ಗೆ ಡಾಮಿನೇಟರ್ ಬಾಸ್ ಎನ್ನಬಹುದು. ಇದು ಒಬ್ಬ ಸಾಮಾನ್ಯ ಲೋಕಲ್ ಬಾಯ್ ಗ್ಲೋಬಲ್ ಹೀರೋ ಆಗಿ ಬೆಳೆದು ಸಾಧನೆ ಮಾಡಿದ ಯಶ್ನ ಯಶೋಗಾಥೆ. ಹೀಗೆ ಎಲ್ಲ ಪ್ರಮುಖ ನಟರ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ. ಈಗಾಗಲೇ ಫಸ್ಟ್ ಎಪಿಸೋಡ್ನಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋ ಮಾಡಿದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ನೋಡಬೇಕು ಅನ್ನೋರು ನೋಡಿ. ನೆಕ್ಸ್ಟ್ ನಿಮ್ಮ ಇಷ್ಟವಾದ ಹೀರೋದೇ ವಿಡಿಯೋ ಬರಬಹುದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಮಿಸ್ ಆಗುವುದಿಲ್ಲ. ಧನ್ಯವಾದ.